मुतनाज़ बयान देकर सस्ती शोहरत हासिल करने के लिए मशहूर बीजापुर के रुकन असम्बली बसनगौड़ा पाटिल इत्नाल ने आज शिमोगा का दौरा किया। अपने शिमोगा दौरे के दौरान उन्होंने कहा कि कांग्रेस पार्टी पहले सावरकर की बेइज्जती के तल्लुक़ से जो बयान दिए हैं इस पर माफ़ी मांगे। बाद में मैंने जो बयान मुजाहिद आज़ादी दुरेसामी पर दिया है इस पर माफ़ी मांगने के ताल्लुक़ से सोचूंगा। नामानिगारों से बात करते हुए उन्होंने कहा कि सावरकर अंडमान निकोबार में सज़ा काट कर आने वाले मुजाहिद आज़ादी हैं, जबकि दुरेसामी की शख्सियत इनके बराबर की नहीं है। जब कांग्रेस पार्टी मुल्क के वज़ीर आज़म नरेंद्र मोदी और सावरकर पर दिए गए बयान पर माफ़ी मांगेगी तो मैं भी माफ़ी मांगने के बारे में सोचूंगा। इस मौके पर उन्होंने कहा कि बाबा साहब अम्बेडकर ने जो दस्तूर मुल्क के लिए बनाया है इसी दस्तूर के मुताबिक राज्यसभा और लोकसभा में सीएए का कानून मंजूर हुआ है। ऐसे में कांग्रेस पार्टी इस कानून की मुखालिफत करते हुए दस्तूर हिंद की तौहीन कर रही है। कांग्रेस को चाहिए कि वो सीएए की मुखालिफत करते हुए दस्तूर की तौहीन ना करे। ब्यूरो रिपोर्ट, आज का इनकलाब, शिमोगा। सर, ಈಗ ಕಾಂಗ್ರೆಸ್ನವರು ನಿಮ್ಮ ವಿರುದ್ಧ ಯತ್ನ ಇದು ದೊರೆಸ್ವಾಮಿ ವಿರುದ್ಧ ಹೇಳಿಕೆ ಕೊಟ್ಟರೆ ಅಂತ ಧರಣಿ ನಡೆಸ್ತಾ ಇದ್ದಾರೆ. ಏನು ಸರ್ ಇದು ರಿಯಾಕ್ಷನ್? ಇವತ್ತು ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಏನು ಅವಹೇಳನಕಾರಿಯಾಗಿ ಕಾಂಗ್ರೆಸ್ನವ್ರು ಮಾತಾಡಿದ್ದಾರೆ. ಮೊದಲು ಅವ್ರು ಕ್ಷಮೆ ಬೇಡಲಿ. ಸ್ವಾತಂತ್ರ್ಯ ಹೋರಾಟಗಾರರೇ ಸ್ವಾತಂತ್ರ್ಯ ವೀರ ಸಾವರ್ಕರ್. ಸ್ವಾತಂತ್ರ್ಯ ವೀರ ಸಾವರ್ಕರ್ ಅಷ್ಟು ಕಠಿಣವಾದಂತಹ ಸ್ವಾತಂತ್ರ್ಯ ಹೋರಾಟ ಈ ದೇಶದಲ್ಲಿ ಯಾರೂ ಮಾಡಿಲ್ಲ. ಅಂಥವ್ರ ಬಗ್ಗೆ ಅತಿ ಕೀಳಾಗಿ ಮಾತಾಡಿದ್ದಾರೆ ಕಾಂಗ್ರೆಸ್ನವರು. ಮೊದಲು ಅವ್ರಿಗೇನಾದ್ರು ಮಾನ ಮರ್ಯಾದೆ ಇದ್ದರೆ ಅವರು ಕ್ಷಮೆ ಬೇಡಲಿ. ಅಲ್ಲಿಂದ ಮುಂದೆ ನಾನು ಅದ್ರ ಬಗ್ಗೆ ಪ್ರತಿಕ್ರಿಯಿಸ್ತೇನೆ. ಅಲ್ಲ ಸರ್, ಈಗ ನೀವು ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರ ವಿರುದ್ಧ ಮಾತಾಡಿದ್ದೀರಿ. ಸರ್, ಸ್ವಾತಂತ್ರ್ಯ ವೀರ ಸಾವರ್ಕರ್ ಯಾರ್ರಿ? ಈ ದೇಶ ಕಂಡ ಅಪರೂಪದ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ. ಅವರೆಷ್ಟು ಏನು ಅಂಡಮಾನ್ ನಿಕೋಬಾರ್ಗೆ ಹೋಗಿ ಬಂದಾರ ಇವರು? ಯಾರು? ಯಾವ ಹೋರಾಟ, ಎಲ್ಲಿ ಹೋರಾಟ? ಕಾಂಗ್ರೆಸ್ಸಿನ ಪರವಾಗಿ ಇರುವಂಥ ಒಂದು ಮುಖವಾಣಿಯಾಗಿ ಕೆಲಸ ಮಾಡ್ತಾರೆ. ಪ್ರಧಾನಮಂತ್ರಿ ಮೋದಿಯವ್ರನ್ನ ಸೋಲಿಸ್ಬೇಕಂತ ಹೇಳ್ತಾರೆ. ಸಿ ಎಯನ್ನು ವಿರೋಧ ಮಾಡ್ತಾರೆ. ಮಹಾತ್ಮ ಗಾಂಧೀಜಿಯವರು ಸಹಿತ ಹೇಳಿದರು, ಸಿ ಎ ಪಾಕಿಸ್ತಾನದಲ್ಲಿರುವಂಥ ಹಿಂದೂಗಳ ಮೇಲೆ ದೌರ್ಜನ್ಯ ಆದಾಗ ಭಾರತದ ಪೌರತ್ವ ಕೊಡಬೇಕು ಅನ್ನೋಂಥ ವಾದ ಮಹಾತ್ಮ ಗಾಂಧೀಜಿಯವರು ಹಿಡಿದು ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೂ ಸಹ ಮಾಡಿದ್ದಾರೆ. ಏನು ನೈತಿಕತೆ ಇದೆ ಕಾಂಗ್ರೆಸ್ನವ್ರಿಗೆ? ಇವತ್ತು ಸಾವರ್ಕರ್ ಅವ್ರ ಬಗ್ಗೆ ಎಷ್ಟು ರಾಹುಲ್ ಗಾಂಧಿ ಯಾವ ರೀತಿಯಿಂದ ಅವಮಾನಕಾರಿಯಾಗಿ ಮಾತಾಡಿದ್ದಾರೆ, ಇದೆಲ್ಲ ನಮ್ಮ ಕಣ್ಣು ಮುಂದಿದೆ. ಯಾವುದೇ ಸಂದರ್ಭದಲ್ಲಿ ನಾನು ಕ್ಷಮೆ ಬಿಡುವ ಪ್ರಶ್ನೆ ಇಲ್ಲ. ಕಾಂಗ್ರೆಸ್ನವರು ಮೊದಲು ದೇಶದ ಜನರ ಕ್ಷಮೆಯನ್ನು ಬಿಡಬೇಕು. ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ. ಸಂವಿಧಾನ ನಿರ್ಮಾತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದಂಥ ಸಂವಿಧಾನ ಪ್ರಕಾರನೇ ನಮ್ಮ ಪ್ರಧಾನಮಂತ್ರಿಗಳು, ಗೃಹ ಸಚಿವರು, ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಗಿದೆ. ಇದೇನೋ ಯಾವುದೋ ಒಂದು ಹುಡುಗಾಟಿಗೆಲ್ಲ ಸಂವಿಧಾನಕ್ಕೆ ಇವ್ರು ಇದು ಕೊಡೋದಿಲ್ಲ. ನನ್ನ ಬಗ್ಗೆ ಸಂವಿಧಾನದ ಬುದ್ಧಿ ಹೇಳೋಕ್ಕೆ ಯಾವುದೇ ನೈತಿಕತೆ ರಮೇಶ್ ಕುಮಾರ್ಗಾಗಲಿ, ಸಿದ್ದರಾಮಯ್ಯಗಾಗಲಿ, ಈಶ್ವರ ಖಂಡ್ರೆಗಾಗಿ ಇಲ್ಲ. ಮೊದಲು ತಮ್ಮ ಆತ್ಮಾವಲೋಕನ ಮಾಡಿಕೊಂಡು ಸ್ವಾತಂತ್ರ್ಯ ವೀರ ಸಾವರ್ಕರ್ ಬಗ್ಗೆ ಏನು ಹಗರು ಮಾತಾಡಿದ್ದಾರೆ, ಅದಕ್ಕಿಂತ ಕೆಟ್ಟ ಶಬ್ದಗಳು ಇನ್ನು ಮೇಲೆ ನಾವು ಮಾತಾಡಬೇಕಾಗ್ತದೆ. ಸರ್, ಈಗ ದೆಹಲಿಯಲ್ಲಿ ಹಿಂಸಾಚಾರ ನಡೀತಾ ಇದೆ ಸರ್. ಅಂದರೆ ಒಬ್ಬ ಅಮೆರಿಕ ರಾಷ್ಟ್ರ ಬಂದಾಗ ಇವೊಂದು ಮಾಡುವಂಥ ಅವಶ್ಯಕತೆ ಇತ್ತ ಸರ್? ದೇಶಪೂರ್ವಕವಾಗಿರಿ, ದೇಶದಲ್ಲಿ ಅಭದ್ರತೆ ಇದೆ, ದೇಶದಲ್ಲಿ ಅಶಾಂತಿ ಇದೆ ಅನ್ನೋಂಥದ್ದನ್ನು ಅಮೇರಿಕಾದ ಅಧ್ಯಕ್ಷರಿಗೆ ಒಂದು ರೀತಿ ತೋರಿಸಲಿಕ್ಕೆ ಮಾಡಿದಂಥ ಷಡ್ಯಂತ್ರ. ಇದರಿಂದ ಪಾಕಿಸ್ತಾನದ ಕೈವಾಡಿದೆ. ಪಾಕಿಸ್ತಾನದ ಪ್ರಧಾನಮಂತ್ರಿ ಹೇಳ್ತಾನೆ ನಮ್ಮ ದೇಶದ ಆಂತರಿಕ ವಿಚಾರದಲ್ಲಿ ಮಾತಾಡುವಂಥ ಏನು ನೈತಿಕತೆ ಇದೆ? RSS ಬಗ್ಗೆ ಮಾತಾಡ್ತಾನೆ, ಸಂಘ ಪರಿವಾರ ಬಗ್ಗೆ. ಅವನಿಗೆ ಅವನು ಇಮ್ರಾನ್ ಖಾನು ತನ್ನ ದೇಶದಲ್ಲೇ ಜನರಿಗೆ ತಿನ್ನಲಿಕ್ಕೆ ಕೂಳು ಕೊಡುವಂಥ ಅಯೋಗ್ಯ ಇರುವಂಥವನು ಈ ದೇಶದ ಬಗ್ಗೆ ಮಾತಾಡ್ತಾನಂದರೆ ಇವರು ಎಲ್ಲ ನಮ್ಮ ದೇಶದಲ್ಲಿರುವಂಥ ಕಾಂಗ್ರೆಸ್ಸಿಗರು ಪಾಕಿಸ್ತಾನ ಏಜೆಂಟ್ರಂಗೆ ವರ್ತನೆ ಮಾಡ್ತಾ ಇದ್ದಾರೆ.